ಪರವಾಗಿಲ್ಲ ಬಿಡು, ಟೇಸ್ಟ್ ಇಂಪಾರ್ಟೆಂಟ್. ಇವಾಗ ಅಡಿಗೆ ಮನೆ ಒಳಗಡೆ ಬಂದೆ, ನಮ್ಮಮ್ಮ ಏನೇನೋ ರೆಡಿ ಮಾಡ್ತೈತೆ. ಉಚ್ಚಲ್ಬಿಟ್ಟ ಈರುಳ್ಳಿ ಹಾಕಲ್ವಾ? ಬಟ್ರ ದುಡಿತದೆ, ಗಾಡಿ ದುಡಿತದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಪ್ರೀತಿ ಐಶ್ವರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ ನಿಮಗೆ. ನಮ್ಮ ಅಪ್ಪಂಗೂ ನಮ್ಮ ಅಮ್ಮಂಗೂ ಎಗ್ ರೈಸ್ ಚಾಲೆಂಜ್ ಇಡ್ತಾ ಇದ್ದೀವಿ. ಅಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ನಮಗೆ ಸಿಕ್ಕಾಪಟ್ಟ ಎಗ್ ರೈಸ್ ಮಾಡ್ಕೊಡ್ತಾ ಇತ್ತು. ಟೇಸ್ಟೇ ಒಂಥರ ಡಿಫ್ರೆಂಟ್ ಇತ್ತು. ಇವಾಗಂತೂ ಸುಮಾರು ಅಂದ್ರೆ ಒಂದು 7-8 ವರ್ಷ ಆಗಿಲ್ವ ನೀನು ಎಗ್ ರೈಸ್ ಮಾಡೋದ್ಬಿಟ್ಟು? 7-8 ವರ್ಷ ಆಗೈತೆ. ತಿಂದೇ ಇಲ್ಲ ನಮ್ಮ ಅಪ್ಪಾಜಿ ಮಾಡಿರೋ ಎಗ್ ರೈಸ್ನ. ಆಮೇಲೆ ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಪ್ಪಾಜಿಗೆ ಟಫ್ ಕಾಂಪಿಟೇಟರು ನಮ್ಮಮ್ಮ ಎಗ್ ರೈಸಲ್ಲಿ. ಅದಕ್ಕೆ ಇವತ್ತು ಇಬ್ಬರಿಗೂ ಎಗ್ ರೈಸ್ ಚಾಲೆಂಜ್ ಇಟ್ಟು ಯಾರು ಎಗ್ ರೈಸ್ನ ಚೆನ್ನಾಗಿ ಮಾಡ್ತಾರೆ ಅಂತ ಇನ್ನೂ ನನ್ನ ತಮ್ಮದಿರು ಬಂದಿಲ್ಲ. ಎಲ್ಲರೂ ಸೇರ್ಕೊಂಡು ನಾವು ಜೆನ್ಯೂನ್ ಆಗಿ ರಿಸಲ್ಟ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನೋಡೋಣ. ಇನ್ನೂ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ವಿ. 10 o'clock ಆಗಿದೆ. ನೈಟು 10 o'clock ವೀಡಿಯೋ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ನನ್ನ ತಮ್ಮನ್ನು ಬೇಕ್ರಿ ಬಾಗ್ಲಾಕ ಬರಬೇಕಲ್ಲ. ಅದಕ್ಕೆ ನಮ್ಮ ಅಪ್ಪಂಗೆ ಎಗ್ ರೈಸ್ ಎಲ್ಲಿ ಕಲ್ತಪ್ಪ? ನಮ್ಮ ಫ್ರೆಂಡು ಹೋಟ್ಲಲ್ಲಿ ನಮ್ಮ ಅಪ್ಪಾಜಿ ಫ್ರೆಂಡ್ ಹೋಟ್ಲಲ್ಲಿ ಊಟ ಮಾಡಕ್ ಹೋಗ್ತಿದ್ರಂತಲ್ಲ, ಆಗ ಕಣ್ಣಲ್ಲಿ ನೋಡ್ಕ ಕಲ್ತಿದಂತೆ ನಮ್ಮಪ್ಪ. ನಮ್ಮಮ್ಮನ ಹೆಂಗ್ ಕಲಿತು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಅಮ್ಮನೂ ಚೆನ್ನಾಗಿ ಮಾಡ್ತೆ. ಇಬ್ರಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ನಾನೇ ಕಲ್ಸ್ಕೊಟ್ಟಿದ್ದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅಮ್ಮಗೂ ನೀನೇ ಕಲ್ಸ್ಕೊಟ್ಟಿದ್ದ? ಅಮ್ಮನ್ ಕೇಳ್ತೀನಿ ಅವಾಗ ಹೇಳ್ತಿದ್ದೆ. ನಮ್ಮ ಅಮ್ಮಗೂ ಅಪ್ಪನೇ ಕಲ್ಸ್ಕೊಟ್ಟಿರೋದು ಅಂತೈತೆ. ನೋಡೋಣ ಇಬ್ರಲ್ಲಿ ಯಾರು ಬೆಸ್ಟ್ ಆಗಿ ಮಾಡ್ತಾರೆ ಅಂತ ನೋಡ್ಕೊಂಡು ಕಲ್ತಿರೋದು. ನಮ್ಮಲ್ಲಿ ಇಲ್ಲ ಅಂತ ಸೊಂಡ್ ಬತ್ತೈತೆ ನಮ್ಮ ಅಮ್ಮಂದು. ಇಲ್ಲ ನಮ್ಮಮ್ಮ. ನೋಡೋಣ. ವಿಡಿಯೋ ಕೊನೆಯಲ್ಲಿ ಗೊತ್ತಾಯ್ತಿದೆ. ನಮ್ಮ ಅಪ್ಪ ಅಲ್ಲಿ ಸುಮಾರು ಒಂದು 7-8 ವರ್ಷ ಆಗೋಯ್ತು ನಮ್ಮ ಅಪ್ಪ ಎಗ್ ರೈಸ್ ಮಾಡೋದ್ಬಿಟ್ಟು. ನಮ್ಮ ಅಪ್ಪ ಮಾಡಿರೋಂಥ ಎಗ್ ರೈಸ್ ಚೆನ್ನಾಗಿರುತ್ತೋ ಇಲ್ಲ ನಮ್ಮಮ್ಮ ಮಾಡೋಂಥ ಎಗ್ ರೈಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊನೆಯಲ್ಲಿ ಗೊತ್ತಾಗುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ, ನಿಮಗೂ ಎಲ್ಲ ಇಷ್ಟ ಆಗುತ್ತೆ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡಿ. ನೋಡೋಣ ಎಲ್ಲ ಏನೇನು ರೆಡಿ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅದು ಸಿಲಿಂಡ್ರದ್ದು ಫಿಟ್ ಮಾಡಿಬಿಟ್ಟಿದ್ದೀವಲ್ಲ, ಅದೊಂದು ಸ್ವಲ್ಪ ಬಿಚ್ಬಿಟ್ಟು ಇಲ್ಲೂ ಹಾಲಿಗೆ ತಗೊಬರ್ಬೇಕು. ಅದಕ್ಕೆ ನಾನು ತಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಇನ್ನೆಲ್ಲ ಇವ್ರಿಗೆ ಏನು ಬೇಕು ಇವರೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಏನು ಬೇಕು ಅವರೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ತೋರಿಸ್ತೀನಿ ಏನೇನೆಲ್ಲ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು. ಇವಾಗ ಅಡಿಗೆ ಮನೆ ಒಳಗಡೆ ಬಂದೆ, ನಮ್ಮಮ್ಮ ಏನೇನೋ ರೆಡಿ ಮಾಡ್ತೈತೆ. ಉಪ್ಪು ಚೆಲ್ಬಿಟ್ಟ ನಮ್ಮಮ್ಮ ಸಾಲ್ಟ್ ಚೆಲ್ಬಿಟ್ಟೈತೆ. ಹೋಗ್ಲಿ ಬಿಡು, ಆಯ್ತು, ಏನಾಗೋದಿಲ್ಲ. ಇವಾಗ ನೋಡಿ, ಇದು ನಮ್ಮ ಅಪ್ಪಾಜಿ ಪ್ಲೇಟ್ ಅಂತೆ. ಇದರಲ್ಲಿ ಏನು ಸ್ಪೆಷಲ್ಲು ಅಂತಂದರೆ ನಮ್ಮಮ್ಮ ಇದೇನಿದು ಕ್ಯಾರೆಟ್ ತುರಿ ಹಾಕುತ್ತೆ ಎಗ್ ರೈಸ್ಗೆ. ನಮ್ಮ ಅಪ್ಪಾಜಿ ಹಾಕಲ್ಲ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಬ್ಬರಿಗೂ ಸೇರಿ ಇಟ್ಕೊಂಡಿರೋದು ಅದು. ಇದು ನಮ್ಮ ಅಪ್ಪಾಜಿ ರೆಡಿ ಮಾಡ್ಕೊಂಡಿರೋದು, ಇದು ನಮ್ಮಮ್ಮ ರೆಡಿ ಮಾಡ್ಕೊಂಡಿರೋದು. ಸಾಲ್ಟ್ ಚೆಲ್ಬಿಟ್ಟೈತೆ. ಸಾಲ್ಟು ಒಟ್ಟಿಗೆ ಇಟ್ಕೊಂಡವ್ರೆ. ಉಡಿಯಾಗಿ ಅನ್ನ ಮಾಡಿ ರೆಡಿ ಮಾಡ್ಕೊಂಡೈತೆ ನಮ್ಮಮ್ಮ. ನಮ್ಮಮ್ಮಂಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆಲ್ಲ ರೆಡಿ ಮಾಡೈತೆ. ನಮ್ಮ ಅಪ್ಪಂಗೂ ಅಷ್ಟೇ ಜಾಸ್ತಿ ಉಡಿಯಾಗಿರ್ಬೇಕು. ನಮ್ಮ ಅಪ್ಪಂಗೂ ಅಂಟ್ಕೊಂಡಂಗೆಲ್ಲ ಇತ್ತು ಅಂತಂದರೆ ಅನ್ನ ನಮ್ಮ ಅಪ್ಪಾಜಿಗೂ ಇಷ್ಟ ಆಗಲ್ಲ. ಇಬ್ಬರು ಇವಾಗ ಕಾಂಪಿಟೇಷನ್ಗೆ ರೆಡಿ ಆಯ್ತಿದ್ದಾರೆ. ಇದು ಈ ಸಿಲಿಂಡ್ರದ್ದು ಏನಾಗ್ಬಿಟ್ಟೈತೆ ಅಂದರೆ, ಇಲ್ಲಿ ಫಿಕ್ಸ್ ಮಾಡಿದ್ದೀವಲ್ಲ, ಅದು ಡೈರೆಕ್ಟ್ ಇಲ್ಲಿ ಫಿಕ್ಸ್ ಆಗೈತೆ. ಒಳಗಡೆ ಇದರಿಂದ ತೆಗ್ದುಬಿಟ್ಟಿದ್ದೀವಿ ನಾವು. ಅದಕ್ಕೇನೆ ಇವಾಗ ಅದನ್ನು ಬಿಚ್ಚಿಬಿಟ್ಟು ಇದು ಮಾಡಬೇಕು, ಹೊರಗಡೆ ಫಿಕ್ಸ್ ಮಾಡಬೇಕು. ನೋಡೋಣ. ಇನ್ನು ನನ್ನ ತಮ್ಮ ಬಂದಿಲ್ಲ, ನನ್ನ ತಮ್ಮ ಬಂದಮೇಲೆ ಮಾಡಬೇಕು. ಫೈನಲಿ ನನ್ನ ತಮ್ಮದಿರೆಲ್ಲ ಬಂದವ್ರೆ. ಇವ್ರು ಸಿಲಿಂಡ್ರ್ ಎತ್ತವರು. ಸಿಲಿಂಡ್ರ್ ಎತ್ಕೊಂಡು ಹೋಯ್ತವ್ನೆ. ಹೆಂಗೆ ತಲೆ ಮೇಲೆ ಒತ್ಕ ಬರ್ಬೇಕು ನೀನು ಸಿಲಿಂಡರ್ನ. ಹಾ, ಇಲ್ಲಿ ಗಿಡು. ನಂಗ್ ಬಡಕಣಪ್ಪ, ಬಟ್ಟೆ ಗಲೀಜಾಗೋಯ್ತೆ. ಸಾಕು ಬಿಡಮ್ಮ, ಅಷ್ಟೇ ಇರ್ಲಿ. ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಇದೊಂದು ಚಿಕ್ಕ ಬಾಂಡ್ಲಿ, ಒಂದು ದೊಡ್ಡ ಬಾಂಡ್ಲಿಯಾ? ಇಲ್ಲಿ ರೆಡಿ. ಭಟ್ರು ಹಂಗ ಟೇಸ್ಟಿಗೆ ಮಾಡ್ತಾ ಇರೋದು. ಗಲೀಜಾಗೋಯ್ತು ಹುಡುಗನ ಗೆದ್ದಿರೋದು. ಅವರಲ್ಲಿ ಯಾರು ವಿನ್ ಹೇಳ್ಬೇಕು? ತಿನ್ನೋದು ಆರಾಮಾಗಿ ತಿನ್ಬೋದು, ಅದ್ರದೆಲ್ಲ ಏನಿಲ್ಲ. ಕುತ್ಕೊಳ್ಳಿ ಆರಾಮಾಗಿ. ಕ್ಯಾರೆಟ್ ಇರೋದು ಅಮ್ಮಂದು, ಇದು ಇದು ನಿಮ್ದು. ಕುತ್ಕೊಳ್ಳಿ. ಸ್ಪೇಸ್ ಆಯ್ತದ? ಈ ಡೈನಿಂಗ್ ಟೇಬಲ್ ಎಕಡೆ ಇಟ್ಬಿಡ್ಬೇಕಾಯ್ತು. ಆ ಕಡೆ ತಡಕ್ಕಾಗಲ್ಲ, ಅಷ್ಟೇ ಬಿಡಪ್ಪ. ಕುತ್ಕೊಳ್ಳಪ್ಪ, ಪರವಾಗಿಲ್ಲ. ತಗೋತಾ ಇದ್ದಾರೆ. ಎಷ್ಟೆಷ್ಟು ಮೊಟ್ಟೆ ಹಾಕ್ತಾ ಇದ್ದೀರಾ? ಅಮ್ಮ ಇಷ್ಟು ಮೊಟ್ಟೆ ಇಟ್ಕೊಂಡೈತೆ. ನಾವು ಅಪ್ಪ 4 ಮೊಟ್ಟೆ. ಪರವಾಗಿಲ್ಲ ಬಿಡು, ಟೇಸ್ಟ್ ಇಂಪಾರ್ಟೆಂಟ್. ಸರಿ ಇರಿ, ಒಂದೇ ನಿಮಿಷ. ಅವರು ಬರ್ಲಿ. ಬನ್ನಿ ಸರ್. ಇವ್ರುಗಳನ್ನ ಹುಡ್ಕದೇ ಅರ್ಧ ಕಷ್ಟ ನಮಗೆ.
ಹೊಟ್ಟೆ ಇರುವ ಹೊಟ್ಟೆ ಸೀತಾ ಇದೆ, ನಮಗೂ ಹೊಟ್ಟೆ ಸೀತಾ ಇದೆ. ಜಾಸ್ತಿ ಆಯ್ತಾ ಇದೆ ಹೊಟ್ಟೆ ಸೀ. ಒಳಗೆ ಎಗ್ ರೈಸ್ ಹೊಡಿ. ಎಮ್ಮಿ ರುಚಿ ರುಚಿಯಾದ ಎಗ್ ರೈಸ್. ಹಾ ನಮ್ ಸರ್ ಬಂದ್ರು, ಅಲ್ಲಿಂದ ಹತ್ ಬಂದ್ಬಿಡಿ ಸರ್. ಯಾರ್ ಕಡಿಕೆ ಅವ್ರ ಕಡಿಕೆ, ಯಾರ್ ಕಡಿಕೆ ಇರ್ ಕಡಿಕಿಲ್ಲ. ಎಲ್ಲೂ ಮೋಸ ಮಾಡಲ್ಲ. ಪಾರ್ಶಿಯಾಲಿಟಿ ಮಾಡಲ್ಲ. ಬಿಡಿ ಏನಿಲ್ಲ, ಗಾಳಿ ಅಡ್ಲಿ ಅಂತ ನಾನೇ ಹೋಗೇ ಅಲ್ವಾ. ರೆಡಿ, ಟೈಮ್ ಏನ್ ಬೇಡ. ರೆಡಿ 1 2 3. ನಮ್ಮಪ್ಪ ಏನೇನು ಇರೋಕೆ ಮೊಟ್ಟೆ ಹಾಕ್ಬೇಕು, ಎಲ್ಲ ಕೈ ಒಣ ಮುಟ್ತವೆ. ಅಲ್ಲ ಇಲ್ಲ ದೊಡ್ಡ ಕಲಿ ಅದಿದ್ದು ಇದ್ದಿ ನಮ್ಮ ಮೈದಿಗೆ ಎಲ್ಲಿ ಬೇಕಾದ್ರೆ ಕಚ್ಬಿಡ್ತವೆ. ರೆಡಿರಾ, ಸ್ಟಾರ್ಟ್ ಮಾಡಿ. ನಿಮ್ಮ ಅಪ್ಪ ಹಚ್ಚದ ರೊಟ್ಟಿ, ಅಪ್ಪ ಹಚ್ಚದ ರೊಟ್ಟಿ. ನಿನ್ನನ್ ಕೇಳಿಲ್ಲ ಕಣಮ್ಮ. ನಿಮ್ಮ ಅಪ್ಪನ್ ಕೇಳಿದ್ದು. ಈಗ ಫಸ್ಟ್ ನಮ್ಮ ಭಟ್ರು ಎಣ್ಣೆ ಹಾಕತ್ತಿದ್ದಾರೆ. ಎಣ್ಣೆ ಮುಂದೆ ಲೋಟದಲ್ಲಲ್ವ ಇರೋದು, ಮುಂದೆ ನಮ್ಮ ಅಪ್ಪ ಕೊಟ್ಟಿದ್ ಲೋಟದಲ್ಲಿ. ನೀವು ಈಗ ಭಟ್ರು ಫಸ್ಟ್ ಒಂದು ಇನ್ಸ್ಟ್ರಕ್ಷನ್, ತಟ ತಟ ದಡ ದಡ ಬಡಿಬೇಡಿ. ಹಂಗೆ ನಮ್ಮಪ್ಪ ಹಂಗ್ ಮಾಡಪ್ಪ. ಯಾರ್ ಮಾತು ಒಬ್ಳು ಎಣ್ಣೆ ಕಣೋ ನಮ್ಮಮ್ಮ ಎಣ್ಣೆಯನ್ನು ನೀರು ಇದಾಗ ಹುಯ್ದಿದ್ದಾರೆ ಅಂತ ಅಂದ್ಬಿಟ್ಟು ಮಾಡ್ತಾರೋರು ಯಾರಪ್ಪ? ತಿನ್ನೋ ನೀನು ಬರೀ ತಿನ್ನೋದ್ ಕಲಿಯಪ್ಪ. ನಾವು ಹಾಕಿ ಕೊಡ್ತೀವಿ. ನಾನ್ ಮಾಡಿರೋದು ಹಂಗಾದ್ರೆ ನಾನೇ ಇದು ಮಾಡ್ಬೇಕು. ನಮ್ಮಪ್ಪ ಫಸ್ಟ್ ಮೆಣಸಿನ್ಕಾಯಿ ಹಾಕ್ತೈತೆ. ನಿನ್ಗೇನ್ ಬೇಕಮ್ಮ ಫಸ್ಟ್? ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಆಮೇಲೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೈತೆ. ಅಪ್ಪ ಅವರೆಲ್ಲ ಕೈ ಅಳ್ತೇವ್ರು, ಅವರೆಲ್ಲ ನಮ್ಮಂಗ್ ಸ್ಪೂನ್ ಗಿನ್ ಇಟ್ಕೊಂಡು ಜೀವನ ಮಾಡಿದವರಲ್ಲ. ಇದು ಕೈನ ಪ್ರೀತಿಯಿಂದ ಮಾಡೋದು. ಕೈ ಪ್ರೀತಿಯಿಂದ ಇದು ಕೈ ಪ್ರೀತಿ ಅಲ್ಲ ಅದು, ಪ್ರೀತಿಯಿಂದ ಕೈ ಲವ್ವಲ್ಲಿ ಕುಕ್ ಮಾಡೋದು. ಮಾಡಿ ಮಾಡಿ ಹಾಕಿ ಹಾಕಿ. ಅಪ್ಪ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವು ಎದ್ದೋಗಿ ಚಮಚ ತರಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಬಿಡಪ್ಪು. ಅದು ಉಪ್ಪಳ ಹಚ್ಬಿಟ್ಟಿದ್ದೀರ ನೋಡಿ. ಈರುಳ್ಳಿ ಹಾಕಲ್ವಾ? ಈರುಳ್ಳಿನೇ ಬರ್ತ್ಕೊಂಡ್ಬಿಟ್ಟೈತೆ. ನಾವು ಅಪ್ಪನ ಮೇಲೆ ಹೊಯ್ಯೋ ಬಿಟ್ಟಿದ್ರೆ ಮುಗಿತ್ ಕತೆ ನಮ್ದು. ನಮ್ಮಮ್ಮ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೈತೆ, ಮೆಣಸಿನ್ಕಾಯಿ. ನಮ್ಮಪ್ಪ ಈರುಳ್ಳಿ ಹಾಕ್ತೇನೆ. ಏನ್ ಹಾಕಕ್ ಹೋಯ್ತಿದ್ದಪ್ಪ? ಮೊಟ್ಟೆ. ಏನೆಲ್ಲ ಮಾಡ್ಬೋದು, ವಿಧಾನಗಳು ಬೇರೆ ಬೇರೆ ಅವೆ. ಮಾಸ್ಟ್ರ ಅವರ ನೀವು ಅವರು ಮತ್ ಸುಮ್ಮನಿರಿ ಮಾಡೋರು, ಸುಮ್ಮನೆ ಬಿಡಿ. ಅಲ್ಲ ಮರ್ತ್ಬಿಟ್ಟು ಈರುಳ್ಳಿ ಹಾಕ್ಲಿಲ್ಲ ಈಗ ಹಂಗೆ ಕಾಂಪಿಟೇಷನ್ ಮಾಡ್ತಾರದು ಸೋಲಕ್ಕೆ. ಏನಕ್ಕೆ? ಸೋಲಕ್ಕೆ. ನೈಸ್. ನಾವ್ ಹಂಗಾರೆ ನಮ್ಗೆ ಯಾಕೆ ಅವ್ರು ಹೆಂಗ್ ಮಾಡ್ತಾರೆ ಅವ್ರು ಹೋಗ್ಬಿಟ್ಟು ಯಾಕೆ ಚೆನ್ನಾಗೈತೆ ಅಂತ ಹೇಳೋದಷ್ಟೇ ನಮ್ ಕೆಲ್ಸ. ಜಾಸ್ತಿ ಮಾತಿಲ್ಲ ನಮ್ದೆಲ್ಲ ಅವ್ರದೇ. ನಾವ್ ಅಪ್ಪನ ಕಣ್ಣು ನೋಡಿ ಕುಂಕುಮ ಇಷ್ಟ ನಂಗೆ ದೂರದರ್ಶನ. ನಿಧಾನಕ್ಕೆ ನಮ್ಮ ಅಪ್ಪ ಬಾರ್ಸಲ್ಲ, ಹಿಂಗೆ ಸೌಂಡು. ಏನಾಗ್ತಾ ಇದ್ದೀರಾ, ಏನಾಗ್ತಾ ಇದ್ದೀರಾ? ಲೆಕ್ಕಾಚಾರದಲ್ಲಿ ಅಪ್ಪಂದ ನೀನೇ ನೋಡ್ತಾ ಇರೋದು, ಅಪ್ಪಾಜಿ ನಿನ್ ಕಡೆ ತಿರುಗಿ ನೋಡ್ತಾ ಇಲ್ಲ. ಏನ್ ಮಾಡ್ತವ್ರೆ? ಬಟ್ಟೆ ಕಟ್ಟ ಕಣ್ಣಿಗೆ. ನೆಕ್ಸ್ಟ್ ಬಟ್ಟೆ ಕಟ್ಟ ಚಾಲೆಂಜ್ ಮಾಡೋಣ. ಬಟ್ಟೆ ಕಟ್ಟಿ ಯಾರು ಚೆನ್ನಾಗಿ ಕಮೆಂಟ್ ಮಾಡಕ್ ಹೇಳು. ಕಮೆಂಟ್ ಮಾಡಿ. ಬಟ್ಟೆ ನಮ್ಮ ಅಪ್ಪ ಅಮ್ಮ ಕಣ್ಣಿಗೆ ಇವ್ರಿಗೂ ಬಟ್ಟೆ ಕಟ್ಸಿ ಚಾಲೆಂಜ್, ಕುಕಿಂಗ್ ಚಾಲೆಂಜ್. ಅದ್ರ ಟೇಸ್ಟ್ ಮಾತ್ರ ನೋಡೋದು ಇವ್ನೊಬ್ನೇ, ನಾವು ನೋಡೋದು. ನೀನೊಬ್ಬನೇ ಟೇಸ್ಟ್ ನೋಡೋದು, ನೀನೊಬ್ಬನೇ ಟೇಸ್ಟ್ ನೋಡೋದು. ನೆಕ್ಸ್ಟ್ ಇವಾಗ ನಮ್ಮ ಅಪ್ಪನ ಈರುಳ್ಳಿ ಎಲ್ಲ ಫ್ರೈ ಆಗೈತೆ. ಇವಾಗ ಮೊಟ್ಟೆ ಹಾಕತ್ತವ್ರೆ ನಮ್ಮ ಅಪ್ಪಾಜಿ. ನೋಡಿ ನಾವೆಲ್ಲ ಇಷ್ಟ ಹಿಂಗಿದ್ರೆ ಇವ್ರು ಫೋನಲ್ಲಿ ಬಿಸಿ. ಅವನೇ ಏನ್ ಸ್ನ್ಯಾಪ್ ನ ಹಿಂಗೂ ಹಾಕ್ತಾರೆ. ಕ್ಯಾಮ್ರಾನು ಓಪನ್ ಆಗಿರ್ಲಿಲ್ವಲ್ಲ, ಈಗ ಕ್ಯಾಮ್ರಾ ಓಪನ್ ಮಾಡ್ಕೊಂಡ. ನಮ್ಮ ಅಮ್ಮ ಸ್ಪೆಷಲ್. ನಮ್ಮಮ್ಮ ಇನ್ನೂ ಮೊಟ್ಟೆ ಹಾಕಿಲ್ಲ, ನಮ್ಮಪ್ಪ ಇವಾಗ ಮೊಟ್ಟೆ ಹಾಕ್ತೈತೆ. ಮಸಾಲೆ ಹಾಕಿ ಮೊಟ್ಟೆ ಹಾಕ್ತೈತೆ ನಮ್ಮಪ್ಪ. ಮೊಟ್ಟೆ ಹಾಕಿ ಆಮೇಲೆ ಮಸಾಲೆ ಹಾಕುತ್ತೆ. ಹಿಂಗೆ ಗರಂ ಮಸಾಲೆ ಸಾಕಾಗಲ್ಲ ಅಂದ್ರೆ ತರ್ಸ್ಕಳಿ ಬಿಟ್ರೆ ನಮ್ಮಮ್ಮ ಕ್ಯಾರೆಟ್ ಹಾಕ್ಬಿಟ್ಟು ಫ್ರೈ ಮಾಡ್ತೈತೆ. ನಮ್ಮಪ್ಪ ಕ್ಯಾರೆಟ್ ಹಾಕಿಲ್ಲ. ಇದರಲ್ಲಿ ಸ್ಪೆಷಲ್ ಏನು ಅಂತಂದ್ರೆ ಎಲ್ಲ ಒಂದೇ ಐಟಮ್, ಓದೋರಿಗೆ ಬೇಕಾದಾಗ ಹಾಕತ್ತವ್ರೆ. ಯಾರು ರುಚಿ ಚೆನ್ನಾಗಿ ಬರ್ತದೆ ನೋಡ್ಬೇಕು. ಅಲ್ಲಿ ನಮ್ಮ ಅಮ್ಮನ ರಿಯಾಕ್ಷನ್ ನೋಡ್ಬೇಡಿ. ಅಪ್ಪಾಜಿ ನಿನ್ ಕಡೆ ತಿರುಗು ನೋಡ್ತಾ ಇಲ್ಲ ಗೊತ್ತಾ? ನಮ್ಮ ಅಪ್ಪಾಜಿ ಏನ್ ಹೇಳಿದೇಳು ಸ್ಟಾರ್ಟಿಂಗ್ ಹೊಟ್ಟೆ ತಿನ್ ಮುಗಿಸಾದ್ಮೇಲೆ ಮಾಡ್ಕೊಡ್ತಾರೆ.
ಆದ್ರೆ ಇಬ್ರು ಒಟ್ಟಿಗೆ ಟೇಸ್ಟ್ ನೋಡಕ್ ಹಿಂಗ್ ಬರ್ಬೇಕಲ್ಲ. ತಿನ್ಬೇಕು ಕಣೋ, ಹೊಟ್ಟೆ ತಿನ್ಬೇಕು. ಏನು ಅಂದ್ರೆ ಇದು ನ್ಯಾಚುರಲ್ ಫುಡ್. ಯಾವ ತರ ಅಂದ್ರೆ ಇದು ಸ್ಟ್ರೀಟ್ ಸ್ಟೈಲು. ಒಂದು ವೆನಿಗರ್ ಹಾಕಲ್ಲ, ಇದು ಪಕ್ಕ ಬಿಸಿ. ಸೋಯಾಬೀನ್ ಸಾಸ್ ಹಾಕಲ್ಲ, ಒಂದು ಟೇಸ್ಟಿಂಗ್ ಪೌಡರ್ ಹಾಕಲ್ಲ. ಸಾಮಾನ್ಯವಾಗಿ ಮನೇಲಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಸಾಮಾನ್ಯವಾಗಿ ಮಾಡೋದು. ನೆಕ್ಸ್ಟ್ ಒಂದು ಕುಕಿಂಗ್ ಚಾನಲ್ ಓಪನ್ ಮಾಡ್ಕೊಡ ಅಪ್ಪಾಜಿಗೆ, ಗೊತ್ತಾಯ್ತಾ? ಸರ್ಕಲ್ ಎಗ್ರೆಸ್ ಅಂಗಡಿ ಓಪನ್ ಮಾಡ್ತಾ ಇದ್ದೆ. ಪ್ಲಾನ್ ಮಾಡ್ದ ಅಲ್ಲೇ ಮಾಡ್ತೀನಿ ಅಂದ್ರೆ ಬೇಡ ಅಂದ್ರೆ ಬೇಕ್ರಿನೇ ಮಾಡಪ್ಪ ಸಾಕು. ನಮಕ್ ಹಾಕಿಲ್ಲ, ಉಪ್ಪು ಹಾಕಿಲ್ಲ, ನೀನ್ ಹೇಳಂಗಿಲ್ಲ, ರೈಸ್ ಜೊತೆ ಹೇಳಂಗಿಲ್ಲ. ರೈಸ್ ಜೊತೆ ಕಾಂಪಿಟೇಷನ್ ಮಾಡ್ತಿರೋದು ಯಾಕೆ? ಸೋಲಕ್ಕೆ ಅಷ್ಟೇ. ಏನ್ ಮಾಡ್ಬೇಕು ಹೇಳು? ಸುಮ್ಮನೆ ಮುದ್ಕಬೇಕು, ಸುಮ್ ಕೂತ್ಕೊಳ್ಳಿ, ಕೂತಿಲ್ಲ ಜಡ್ಜು. ಅದೇ ಜಡ್ಜ್ ಬ್ರೋ, ಗೆದ್ದಿರೋ ಜಡ್ಜು. ಹಲೋ, ಗೆದ್ದಿರೋದ್ರಿ, ಅದೆಲ್ಲ ಹಳೆ ವಿಡಿಯೋದ್ ಮುಗೀತು. ಈಗ ಅಪ್ಪಾಜಿ ಮೊಟ್ಟೆ ಇನ್ನೂ ಬೆಂದಿಲ್ವಲ್ಲಪ್ಪ. ಬೇಯ್ತದ ಬಟ್ಟೊಳಗೆ. ಹಿಂಗೆ ಈಗ ನಮ್ಮಮ್ಮ ಎಗ್ ಹಾಕ್ತೈತೆ ಹೇಳಕ್ಕ ಸೋಲಕ್ಕೆ. ಸರಿ ಹೇಳಾರ ಅಂದ್ರೆ ನಮ್ಗೊಂದ್ ಸ್ವಲ್ಪ ಮಾಡಿ ಪ್ರಾಕ್ಟೀಸ್ ಐತಲ್ವಾ, ಅದಕ್ಕೆ ಸ್ವಲ್ಪ ಜೆನ್ಯೂನಾಗಿ ಹೇಳೋಣ ಅಂದ್ಬಿಟ್ಟು help ಮಾಡ್ತೀನಿ. ಮಾಡ್ಕೊಟ್ಟಿ ತಿಂದಾದ್ಮೇಲೆ ನೀವು ಮಾಡೋದೆಲ್ಲ ಕಲ್ತಿರೋದು. ಹೌದು, ಅದು ನಿಜನೇ. ಎಗ್ ರೈಸ್ ಮಾಡ್ಬೇಕು ಅಂದ್ರೆ ನಮ್ಮ ಅಪ್ಪ ಬರ್ಬೇಕಾಗಿತ್ತು ಮೊದ್ಲು. ನಿಜ, ಅದಂತೂ ಪಕ್ಕ ನಿಜ. ಕೆರಗೋಡಲ್ಲಿ ಇದ್ದಾಗ ಗೊತ್ತಿರ್ಲಿಲ್ವಾ? ಗೊತ್ತಿರ್ಲಿಲ್ವಾ ಮನೆಗೆ ಎಗ್ ರೈಸ್? ಅವಾಗ ಗೊತ್ತಿಲ್ಲ ಒಟ್ನಲ್ಲಿ. ಆಮೇಲೆ ಕಲ್ತಿದ್ದು ಫಸ್ಟ್ ಅಪ್ಪನೇ ಮಾಡ್ತಿದ್ದಿಲ್ಲ. ಬಾಯಲ್ ಬೇರೆ ನೀರ್ ಬತ್ತಾದಲ್ಲಪ್ಪ ಅಲ್ಲಿಯಾ. ಉಪ್ಪು ಹಾಕ್ತಾ ಇದಾರೆ, ಹಾಕು ಹಿಂಗೆ ಇದು ಮಾಡ್ಬೇಕು. ಸ್ಟೈಲು ಹಿಂಗ್ ತಿರ್ಗ್ಸಾಕ್ಬೇಕು ಹಿಂಗೆ. ನಮ್ಮಮ್ಮ ಹೆಂಗೆ ಎಲ್ಲ ತಿರ್ಗಿಸ್ತೈತೆ. ನಮ್ಮಂಗೆ ಒಂದ್ ಸ್ವಲ್ಪ ಚಿಕ್ಕ ಬಾಂಡ್ಲಿ ಆಗೋಯ್ತು. ನಾವ್ ಅಪ್ಪಾಜಿಗೆ ಹಿಂಗಿಂಗ್ ಎಲ್ಲ ಅನ್ನಕ್ ದೊಡ್ಡ ಬಾಂಡ್ಲಿ ಬೇಕು ಬಿಡು. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದಾರೆ. ಇನ್ನೊಂದ್ ಸ್ವಲ್ಪ ಚಿಲ್ಲಿ ಪೌಡರು. ನಮ್ಮಮ್ಮ ಇನ್ನು ಎಗ್ನೆಲ್ಲ ನೀಟಾಗಿ ಬುರ್ಜಿ ಮಾಡ್ತವ್ರೆ. ಅಮ್ಮನ ಈ ಕೊತ್ತಂಬರಿ ಸೊಪ್ಪು ನಮ್ಮಮ್ಮ ಇವಾಗ ಹಾಕ್ತವೆ. ನಮ್ಮ ಅಪ್ಪ ರೈಸ್ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೈತೆ. ನಮ್ಮಮ್ಮ ಇವಾಗ ಕೊತ್ತಂಬರಿ ಸೊಪ್ಪು. ಏನು ಹುಡುಕ್ತಾ ಇದೀಯಪ್ಪ? ಅದು ಹಿಡ್ಕೊಳ್ಳೋದ್ನ ಎಲ್ಲ ಇಟ್ಬಿಟ್ಟು ಹಿಂದೆ ಮುಂದೆ ಎಲ್ಲ ಹುಡುಕ್ತೈತೆ. ಏನು ಹುಡುಕ್ತೈತೆ ಅಂತ ನೋಡ್ತಾ ಇದ್ದೀನಿ. ಈಗ ನಮ್ಮ ಅಪ್ಪ ಉರಿ ಜಾಸ್ತಿ ಮಾಡಿ ಮಾಡ್ತವ್ರೆ. ನಮ್ಮಮ್ಮ ಫುಲ್ಲು ಹೋಮ್ ಮೇಡು, ನಾವಪ್ಪ ಸ್ಟ್ರೀಟ್ ಸ್ಟೈಲು. ರೋಡ್ ಸೈಡ್ ಹೆಂಗೆ ಸಿಗುತ್ತೆ ಹಂಗೆ ನಮ್ಮಮ್ಮ ಫುಲ್ ಕಂಪ್ಲೀಟ್ ಹೋಮ್ ಮೇಡ್ ಆ ಥರ. ನಮ್ಮಪ್ಪ ಆಗ್ಲೇ ಅನ್ನ ಕಲಿಸ್ತೈತೆ. ಈಗ ಎಣ್ಣೆ ಹಾಕತ್ತಿದೀಯನಪ್ಪ? ಅವೆಲ್ಲ ಸ್ಟೈಲು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸ್ಯಾನಿಟೈಸ್ ಆಗ್ಬಿಡ್ತು, ಬರ್ಬರ್ಗ್ ಆಗೋಯ್ತಲ್ಲ, ಅದಕ್ಕೆ ಎಣ್ಣೆ ಜಯಿಸ್ಬಿಡೋದು. ಬಾಂಡಿ ಎಲ್ಲ ಸೀರೆ ಇದಾಗುತ್ತೆ. ಈ ತರ ಬಾಂಡಿಲಿ ಮಾಡಕ್ಕಾಗಲ್ಲ. ಗೋಬಿ ಬಾಂಡ್ಲಿ ಬರುತ್ತೆ ನೋಡು, ಆ ಥರದ್ದು ಇರ್ಬೇಕು ನಾವು ಅಪ್ಪಂಗೆ. ಮ್ಯಾಕೆ ಕೆಳಗಾದ್ರೆ ರೆಡಿ. ಅಯ್ಯೋ, ನಾವು ಮಾತಾಡೋದು ಕೆಲಸ ಇಲ್ಲ, ನೀವು ಹಂಗೆ ಸೌಂಡ್ ಮಾಡಿರಿ. ಈಗ ನಮ್ಮಮ್ಮ ರೈಸ್ ಹಾಕತೈತೆ. ರೈಸ್ ಹಾಕೊಂಡು ನಮ್ಮಮ್ಮ ಕಲಿಸುತ್ತೆ. ಅಪ್ಪ ಆಗಲೇ ಇಲ್ಲಿ ಟೈಮಿಂಗ್ಸ್ ಏನಿಲ್ಲ, ಆರಾಮಾಗಿ ಮಾಡಿ ಟೈಮಿಂಗ್ಸ್ ಇಲ್ಲ. ನಮ್ಮಮ್ಮ ಫುಲ್ ಸೀರಿಯಸ್ ಆಗ್ಬಿಟ್ಟೈತೆ ನೋಡಿ. ಗೆಲ್ಲೇಬೇಕು ಸ್ಮೈಲೇ ಇಲ್ಲ, ಸೀರಿಯಸ್. ಅಂತ ಕಾಂಪಿಟೇಷನ್ ಬಿದ್ದಿರೋದು ಜಿದ್ದಲ್ಲಿ. ಅಭಿ ಈ ತರ ಫೇಸ್ ನಾವ್ ಯಾವಾಗ ನೋಡ್ತಾ ಇದ್ದೀವಿ ಹೇಳೋ ನಾವು ಅಪ್ಪಂದ? ಎಗ್ ರೈಸ್ ಮಾಡೋ ಕುತ್ಕೊಂಡಾಗ. ಆದ್ರೆ ಎಗ್ ರೈಸ್ ಮಾಡೋದು ಏನ್ ಗೊತ್ತಾ ನಾವು ಅಪ್ಪನ ಒಂದು ವಿಷಯ ಏನು ಅಂದ್ರೆ, ಅವ್ರು ಎಷ್ಟು ಎಗ್ ರೈಸ್ ಒಬ್ಬೊಬ್ರಿಗೆ ಒಂದೊಂದೇ ಸಲ ಮಾಡ್ಕೊತಿದ್ರೆ, ಒಬ್ರು ಖಾರ ಕಮ್ಮಿ ಖಾರ ಜಾಸ್ತಿ ತಿಂತಿದ್ವಲ್ಲ, ಆ ತಟ್ಟೆ ತುಂಬಾ ಏನಾಗ್ಬಿಟ್ಟು ಅದೆಲ್ಲ ತಿಂದಿದ್ದಾಡ್ಬೇಕಾಗಿತ್ತು. ತಟ್ಟೆಲೆಲ್ಲ ಬಿಡಂಗಿಲ್ಲ, ರೂಲ್ಸ್ ಅದು. ನಾವಂತೂ 1 hour ತಿಂತಿದ್ವಿ ಕುತ್ಕೊಂಡು. ಸಾಕಣಪ್ಪ, ಹಿಂಗೆ ಒಂದೇ ಲುಕ್ಕು ಮತ್ತೆ ತಿನ್ನಕ್ ಸ್ಟಾರ್ಟ್ ಮಾಡೋದು. ಇಲ್ಲ ಒಂದೇ ಲುಕ್ಕು ಮತ್ತೆ ತಿನ್ನಕ್ ಸ್ಟಾರ್ಟ್ ಮಾಡೋದು. ಎಲ್ಲಿದೆ ನಾವು ಜಡ್ಜಸ್ ಸಪೋರ್ಟ್ ಎಲ್ಲ ತಗೊಳಂಗಿಲ್ಲ. ನೋ ಗೆಲ್ಲ ಕೊಡ್ತಾರೆ. ಶ್ರೇಯಸ್ ಹತ್ರ ಇಸ್ಕೊಡಿ. ಗೊತ್ತಿಲ್ಲ. ನೀವು ಸುಮ್ಮನಿರ್ರಿ. ನಾವು ಬಂದು ನಮ್ಮ ಅಪ್ಪ ಎಗ್ ರೈಸ್ ಮಾಡಕ್ ಕಲ್ತಾಗ ಅಮ್ಮ ನಿಂಗಿನ್ನು ಎಗ್ ರೈಸ್ ಮಾಡಕ್ ಗೊತ್ತಿರ್ಲಿಲ್ಲ. ಏನಂತ? ನಾವು ನಿಂಬೆ ಹುಳಿ ಇದಾಗ್ತಾ ಇದ್ವಲ್ಲ, ಸೋಯಾ ಸಾಸ ಹಂಗೆ ಅಲ್ವಾ ಅಂತವ್. ನನಗೆ ಬೇಡಪ್ಪ. ಅಪ್ಪಾಜಿ ಹಾಕಲ್ಲ ಬಿಡು. ನಮ್ಮ ಅಪ್ಪಾಜಿಗೆ ಇನ್ನೂ ಜೋರು ಉರಿ ಆಗ್ಬೇಕು ಜಾಸ್ತಿ. ಅಂದ್ರೆ ಇದು ಸ್ವಲ್ಪ ಚಿಕ್ಕ ಉರಿ ಆಗೋಯ್ತು, ಇದು ದೊಡ್ಡ ಉರಿ ಐತೆ. ಸಣ್ಣ ಅದು. ಇದು ಚಿಕ್ಕ ಉರಿ, ಅದು ದೊಡ್ಡ ಉರಿ, ದೊಡ್ಡ ಒಲೆದು. ಅಮ್ಮ ಈಗ ಅನ್ನನ ನೀಟಾಗಿ ಮಿಕ್ಸ್ ಮಾಡ್ತೈತಿ. ಎರಡು ಘಮ ಒಂದೇ ತರ ಘಮ ಅಂತವೆ. ಎರಡು ಸೇಮ್. ಇಮುಗ್ ಬೇರೆ
ತೋರ್ಸಿ ಇನ್ನೊಂದ್ಸಲ ಯಾವ ಮೂಗ್ ಬೇರೆ ಯಾವ ಮೂಗ್ ಬೇರೆ ಮೂಗ್ ಬಟ್ರ ದೊಡಿತದೆ ಮೂಗ್ ದಾಟಿ ದೊಡಿತದೆ. ಹೆಣ್ಣುಗ್ರೆ ನೀಕಿ ಎಷ್ಟು ಬಟ್ಕು ಯಾವ್ದು ಚೆನ್ನಾಗಿ ಬರ್ತೈತೆ ಸ್ಮೆಲ್ ಹಂಗಾರೆ? ಎರಡು ಗೊತ್ತಾಗ ಇನ್ಮೇಲೆ ಅಲ್ಲ ಡಿಫ್ರೆನ್ಸ್ ಏನೈತೆ ಹೇಳು? ದೊಡಪ್ಪ ದೊಡಪ್ಪ ದೊಡ್ಡಪ್ಪ ಯಾವಾಗ ಅದೇ? ಆಲೆ ಸುಮಾರು ದಿವಸ ಆಯ್ತು. ಹೌದಾ, ದತ್ತು ತಗೋಬಿಟ್ಟಿರಪ್ಪ ಹಂಗಾದ್ರೆ. ತಲೆ ಕೆಡ್ಸ್ಕೊಂಬೇಡ, ಡಿವೈಡರ್ ಬೆಟ್ಟು. ತಗೋದಿಲ್ಲ ಏನ್ divided by ಅದನ್ನ ಹೇಳಿ ಫಸ್ಟ್. ಆಸ್ತಿ ಓನ್ಲಿ ಪ್ರಾಫಿಟ್ ನೋ ಇದಿಲ್ಲ ಸಾಲಪಲ್ಲ. ಆಸ್ತಿ ಎಲ್ಲ ಡಿವೈಡ್ ಆಗ ಸಾಲವೇ ಡಿವೈಡ್ ಕೊಡಾರ್ದ ನಿನಗೆ. ನೀನೇ ನನಗೆ ಅರ್ಧ ಕೊಡ. ಈಗ ಎಗ್ ರೈಸ್ ರೆಡಿ ಆಗಿದೆ. ನೀವು ಟೇಸ್ಟ್ ನೋಡಂಗಿಲ್ಲ ಮೇಡಮ್? ಇಲ್ಲ ಏನಿಲ್ಲ, ನೋಡ್ಲಿ ನವಣ ಎಲ್ಲ ಗೊತ್ತಾಗ್ಬೇಕಲ್ವಾ ಸರ್. ನೀವು ಟೇಸ್ಟ್ ನೋಡಿ ಸರ್. ಅಂದ್ರೆ ಇದು ಅಷ್ಟೇ ಎಗ್ ರೈಸ್ ಐತೆ, ಇದು ಅಷ್ಟೇ ಐತೆ. ಅಷ್ಟೇ ಐತೆ ಕಣ, ಇದು ದೊಡ್ಡ ಬಾಂಡ್ಲಿ ಅಲ್ವಾ, ಅದಕ್ಕೆ ಹೆಂಗ್ ಕಾಣಿಸ್ತಿರೋದು. ಅಮ್ಮ ಸಾಲ್ಟ್ ಕಮ್ಮಿ ಆಗಿತ್ತು ಅಂತ ಸ್ವಲ್ಪ ಸಾಲ್ಟ್ ಆಗ್ತೈತೆ. ನಮ್ಮ ಅಪ್ಪ ಉರಿತಾನೇ ಐತೆ. ನಾವು ಪರ್ಫೆಕ್ಟ್ ಒಂದೇ ಸಲ ಹಾಕೋದು. ಕಟ್ ಮಾಡ್ದ ಇಲ್ಲ ನಿಮ್ಮೆಣ್ಣೆ ಯಾವ ತರ ಹಾಕಿದೆ ನಮ್ಮ ನೀನು ಒಂದ್ಸಲನಾದ್ರೂ? ನೀರು ಸುರ್ಲಿರವ ಸೈಲೆಂಟ್ ಪ್ಲೀಸ್. ಅಲ್ಲಿ ಯಾರಿಗೂ ಮೆಸೇಜ್ ಮಾಡ್ತಿದ್ಯಲ್ಲ ಕೋ ಸ್ನ್ಯಾಪ್ ನೋಡ್ಕೊಂಡಿಲ್ಲ, ಯಾರು ಸ್ನ್ಯಾಪ್ ಸುಳ್ಳು, ಬರೀ ಸುಳ್ಳು. ನಮ್ಮ ಅಕ್ಕ ನಿಜವಾಗ್ಲೂ ನಂಬಲ್ಲ. ಸುಳ್ಳು. ನನ್ನ ತಂಗಿ ವಿಚಾರದ ನಂಬಲ್ಲ, ಎಲ್ಲ ನಿಮ್ ವಿಚಾರದ ದೊಡ್ಡ ಬಂತ ತಾಲೆ. ಮತ್ತೆ ಇನ್ನೊಂದು ಮೆಸೇಜ್ ಯಾರೋ ಸ್ನ್ಯಾಪ್ ಕಳಿಸ್ತವ್ರೆ, ಹಿಂಗೆ ನಾವು ಮಾಡ್ತಾರೆ. ನೋಡದ ಇಟ್ಸ್ ಓಕೆ. ಈಗ ನಿಮ್ಗೆ ಬ್ರೇಕ್. ಅಮ್ಮ ಎಗ್ ರೈಸು. ಅಪ್ಪಾಜಿ ಉರಿತಾನೆ ಐತೆ. ಅಪ್ಪಾಜಿಗೆ ದೊಡ್ಡ ಉರಿ ಆಗ್ಬೇಕಾಗಿತ್ತು ಪಾಪ, ಚಿಕ್ಕ ಉರಿ ಸಿಗಾಕೈತೆ. ಮಾಡಿರೋ 1-2 ಪಾವ್ ಅಕ್ಕಿಲಿ. ಆಯ್ತು. ನಿಂಬೆ ಹುಡುಕ್ಬಿಟ್ರೆ ಅದ್ ಲಾಸ್ಟ್ ಅಲ್ಲಿ ಆಗ್ತದ ಅದು. ಸುಮ್ಮನೆ ಹಂಗೆ ಹಾಕೋದು. ಯಾವ ದೊಡ್ಡಪ್ಪ ಫುಲ್ ಡ್ರೈ ಹೊರಬೇಕು ನಮ್ಗೆ. ಆಗ ಟೇಸ್ಟ್ ಉರುಡಿ ಆಗಿದ್ರೆ ಟೇಸ್ಟ್ ಇರುತ್ತೆ. ಮುದ್ದೆ ಕಟ್ತಂಗೆ ಅನ್ನ ಅದು. ಅಪ್ಪ ನೀನು ಬಾಣ್ಲಿನ ಆ ಕಡೆ ಕೆಳ್ಕೊಬಿಟ್ಟಿದ್ಯಲ್ಲ, ಉರಿ ಮೇಲೆ ಕೂರ್ಸಪ್ಪ ಬಾಣ್ಲಿನ. ಸ್ಟೈಲು ಗದಗಡವೆಲ್ಲ ಸ್ಟೈಲು. ಈರುಳ್ಳಿ ಪೀಸ್ ಅಂದ್ರೆ ಅವೆಲ್ಲ ಕೊಡಲ್ಲ ನಾವು. ನಮ್ಮ ಮನೇಲಿ ನೀರುಳ್ಳಿ ಕೇಳಲೇ ಬೇಡ. ಈರುಳ್ಳಿ ಇಲ್ಲ, ಈರುಳ್ಳಿ ನಿಷಿದ್ಧ. ಇಲ್ಲ, ಇಲ್ಲಿ ಇಲ್ಲೊಂದು ಅಬ್ಸರ್ವ್ ಮಾಡಿ. ನಾವು ಅಪ್ಪಾಜಿಂಗ್ ಪಟ ಇದೆ ಇದು ಅನ್ಸ್ತಾರ ಸೌಂಡ್ ಕೇಳಿಸ್ತಾ. ನಾವು ಅಮ್ಮ ತಿರ್ಗಿಸ್ತಾರ ಸೌಂಡ್ ಕೇಳಿಸ್ತಾ ಇಲ್ಲ. ಚಿಕ್ಕ ಬಳ್ಳಿ ಪಾಪ ಎಷ್ಟು ಕಷ್ಟಪಟ್ಟು ತಿರ್ಗಿಸ್ತೈತೆ. ಕೆಳಗಡೆ ಆಫ್ ಮಾಡಿ ನೀವು ಸಾಕು. ಅಮ್ಮಂದು ಎಗ್ ರೈಸ್ ರೆಡಿ ಆಯ್ತು. ಈಗ ನಮ್ಮಮ್ಮ ನಿಂಬೆಣ್ಣೆ ಹಾಕ್ತೈತೆ. ಇರ್ರೋ, ನಾನು ಮಾತಾಡಕ್ ಬಿಡ್ರೋ ಸ್ವಲ್ಪ. ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾತಾಡ್ತಿರಲ್ರಪ್ಪ, ನಾಯ್ಸ್ ಪೊಲ್ಯೂಷನ್. ನಾನು ಹೇಳ್ಬಿಟ್ಟಿದ್ದೀನಿ, ಇವನ್ನ ಕ್ರಾಪ್ ಮಾಡ್ಬಿಡು. ಅವನೇ ಗೊತ್ತಾಗ್ಬಿಡು. ಎಮೋಜಿ ಮಾಸ್ಕ್ ಮ್ಯಾನ್ ಮಾಡ್ಬಿಡೋಣ ಬಿಡು. ಇವನ್ನ ಮಾಡ್ಬಿಡಕ ಸರಿ. ಹಂಗೆ ಕಾಣ್ತಾನೆ. ಇರು, ಎಗ್ ರೈಸ್ ಕಾಂಪಿಟೇಷನ್ ಕಂಡ್ರು. ನಿಮ್ ಜಗಳ ಯಾರು ವಿನ್ ಆಯ್ತೀರಿ ಅಂತ ಕಾಂಪಿಟೇಷನ್ ಅಲ್ಲ. ಏನಪ್ಪ? ಎಗ್ ರೈಸ್ ರೆಡಿ. ಅಪ್ಪಂದು ನೋಡಿ, ಅಪ್ಪಂದು ಅಮ್ಮಂದು ಇಬ್ರದ್ದು ಸೇಮ್ ಟು ಸೇಮ್ ಕಲರ್ ಐತೆ. ಸೇಮ್ ಕಲರ್ ಐತೆ ಇಬ್ರದ್ದು. ನೋಡಿ ಈಗ ಎಂಜಾಯ್. ಕಾಲ್ ತೆಗಿಲ ನಾನು ಹಾಕೇ ಇಲ್ಲ, ಕಾಲ ಸುಮ್ಮನಿಲ್ಲ. ಯಾಕೆ ಒಳಗ ನಮ್ಮ ತಂದೆ ಹೊರಡೋದು. ಎಡಗಡೆ ಸೈಡ್ ಹಾಕ್ಸ್ತಾ ಇದೆಯಲ್ವಾ? ಇಲ್ಲಿ ಲೆಫ್ಟ್ ಸೈಡ್ ಬರೋದು ನಾವು ಅಪ್ಪಾಜಿದು, ರೈಟ್ ಸೈಡ್ ಬರೋದು ಮುಂದು. ಇಲ್ಲ ಗೊತ್ತಾಗಲ್ಲ. ಓ ಹಂಗೆ. ಬನ್ನಿ ಶುರು ಮಾಡಿ ನೀವು. ಆಯ್ತು ಈಗ ಹೆಂಗಿದೆ ಕುರಿ ಕಾಳಿದಂಗೆ. ಇದು ಮುದ್ದೆ ಮುದ್ದೆನಾ? ಇಲ್ಲ, ಅಮ್ಮಂದು ಅಷ್ಟೇನೆ ಉದ್ರುದ್ರಾಗಿ ಐತೆ. ನಮ್ಮ ಒಬ್ಬಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಸೈಡಿಗೆ ಹೋತ್ರ ಹೆಂಗ್ ಡಿಸೈನ್ ಮಾಡೋಣ. ಚೆನ್ನಾಗಿ ಮಾಡ್ತಾನೆ. ಸೈಡ್ ಗೊತ್ತಿರ ಸವು ಇವೆಲ್ಲ ಸಾಕ ಮಾಡ್ತಾನೆ. ನಮ್ಮ ಶ್ರೇಯಸ್ ಎಲ್ರಿಗೂ ಸರ್ವ್ ಮಾಡಿಸ್ತಾವನೆ. ರೆಡಿ. ಓ ಇಲ್ಲಿ ಇಲ್ಲ ತೋರ್ಸಿಲಿ. ಎಷ್ಟು ಚೆನ್ನಾಗಿ ವರ್ಸಸ್ ಮಮ್ಮಿ ಫಾದರ್. ಡಿವೈಡ್ ಮಾಡಿ. ಫಸ್ಟ್ ಯಾರು ಟೇಸ್ಟ್ ಮಾಡ್ತೀರಾ? ಯಾರು? ಎಲ್ಲಾರು ತಿನ್ನಿ ಟೇಸ್ಟ್ ಕೇಳ್ಕೊಬತ್ತೀನಿ ನಾನು. ನನ್ನ ತಮ್ಮ ಬಿಸಿ ಬಿಸಿದ್ ಮಾತ್ರ ತಿನ್ನಲ್ಲ. ಕ್ಯೂರಿಯಾಸಿಟಿನ ರಿಸಲ್ಟ್ನೆಲ್ಲ ಇಲ್ಲಿ ಕಾಯ್ತಾವ್ರೆ, ವೇಟ್ ಮಾಡ್ತಾವ್ರೆ. ಶ್ರೇಯಸ್ ತಿಂತ ಇದ್ರೆ
ಯಾರು ಚೆನ್ನಾಗೈತೆ? ಆಂಟಿ 1 ಆಂಟಿ ಒಬ್ರದ್ ಗೆದ್ದಿದ್ದಾರೆ. ಫಸ್ಟ್ ತೆಲ ಖಾಲಿ ಮಾಡ್ಬಿಡು ಬಾಯೊಳಗೆ. ಸಪ್ಪೆ ಹಾಕ್ತಿದ್ದು ನಮ್ದು ಹೇಳಪ್ಪಂದು. ಯಾರು ಚೆನ್ನಾಗೈತೆ? ಇದೊಂದು ಸ್ವಲ್ಪ ಸಪ್ಪೆ ಅನ್ನದ್ಬಿಟ್ರೆ ಎರಡು ಒಂದೇ ಟೇಸ್ಟ್. ಒಂದೇ ಟೇಸ್ಟ್. ಅದು ಸಪ್ಪೆ ಆಯ್ತಾ? ನಾವು ಹಾಕೊಂಡ್ರೆ ಸರಿ ಇರುತ್ತೆ. ಬೆಟರ್ ಯಾವ್ದು ಅದು ಇದೊಂದು ಸ್ವಲ್ಪ ಸಪ್ಪೆ ಐತೆ, ಇದು ಕರೆಕ್ಟ್ ಆಗೈತೆ, ಅಷ್ಟೇ ವ್ಯತ್ಯಾಸ. ಒಟ್ಟಲ್ಲಿ ಯಾಚೆ ರುಚಿ ಅನ್ಸ್ತೈತೆ ಬಾಯಿಗೆ. ಈಗ ಹೇಳದ ಸಪ್ಪೆ ಐತೆ ಅಮ್ಮ, ಇದು ಅಮ್ಮಂದು ಹಿಂಗೆ ಅಮ್ಮ ಮಾಡಿರೋದು. ಅಪ್ಪಂದು ಸ್ವಲ್ಪ ಸಾಲ್ಟ್ ಕಮ್ಮಿ ಐತಂತೆ. ಈಗ ಅವರು ಟೇಸ್ಟ್ ಮಾಡ್ತಾರೆ. ಚಾನ್ಸ್ ಇತ್ತಲ್ಲ. ಆಯ್ತು ಅಮ್ಮಂಗೆ ಎತ್ಕೊಡಲಿ. ಇದು ಯಾರ್ದಿದ್ದು? ಇದು ಅಪ್ಪಾಜಿದಲ್ವಾ? ಇದು ಅಪ್ಪಾಜಿದ್ದು, ಇದು ಅಮ್ಮಂದು. ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಅಪ್ಪಾಜಿದು. ಚೆನ್ನಾಗೈತೆ ಅಪ್ಪಾಜಿದುವೆ. ನನಗೆ ನಾನು ಸಾಲ್ಟ್ ಕಮ್ಮಿ ತಿಂತೀನಲ್ಲ, ನನಗೇನು ಅಷ್ಟೇನು ಡಿಫ್ರೆನ್ಸ್ ಅನಿಸ್ತಿಲ್ಲ ಅಮ್ಮಂದು. ಬಟ್ ಟೇಸ್ಟಿಗೆ ಹೋಲ್ಸ್ಕೊಂಡ್ರೆ ಅಮ್ಮ ಚೆನ್ನಾಗಿ ಮಾಡೈತೆ. ಏನಪ್ಪ ನೀವ್ ಹತ್ರ ನೋಡಿ ನೋಡಿ ಕಲ್ತ್ಬಿಟ್ಟು ಅಮ್ಮ ವಿನ್ ಆಗ್ಬಿಡ್ತು. ನಾನೇ ಕಲ್ಸ್ಕೊಟ್ಟಿದ್ದು ಮಾಡಿ 8 ವರ್ಷ ಆಯ್ತಲ್ಲ. ನಾ ಜಾಸ್ತಿ ಲಾಂಗ್ ಗ್ಯಾಪ್ ಆಗಿತ್ತು ಅಪ್ಪಾಜಿ ಮಾಡಿ. ಬಟ್ ಇವರಿಬ್ಬರಲ್ಲಿ ಅಪ್ಪಾಜಿದು ಒಂಚೂರು ಸಾಲ್ಟ್ ಕಮ್ಮಿ ಅನ್ನಬಿಟ್ರೆ ಇವ್ರಿಗೆ ಕಮ್ಮಿ ಆಗೈತೆ, ನನಗೆ ಕರೆಕ್ಟ್ ಆಗೈತೆ ಸಾಲ್ಟು. ಅಮ್ಮನ ಟೇಸ್ಟ್ ವೈಸ್ ಅಮ್ಮಂದು ಚೆನ್ನಾಗೈತೆ, ಅಪ್ಪಂದು ಚೆನ್ನಾಗೈತೆ. ಅವರು ಮಾಡ್ತಾ ಇರ್ತಾರೆ, ಇವ್ರು ಗ್ಯಾಪ್ ಆಗೋಯ್ತಲ್ಲ ಅದಕ್ಕೆ ಅಂತ ಹೇಳ್ತವ್ರೆ. ಕೆರಗೋಡದಿಂದ ಮಾಡಿದ್ದೆ ಲಾಸ್ಟ್. ಅಲೆಗೆರೆಗೆ ಬಂದ್ಮೇಲೆ ಮಾಡಿಲ್ಲ. ಸುಮಾರು ನಾನು 9th ಇದ್ದಾಗಲೇ ಅಲೆಗೆರೆಗೆ ಬಂದಿದ್ದು. ಸುಮಾರು ವರ್ಷ ಆಗೋಯ್ತು. ಫೈನಲಿ ಇವಾಗ ವಿನ್ನರ್ ಯಾರು ಅಂತ ಗೊತ್ತಾಗೈತೆ. ವಿನ್ನರ್ ನಮ್ಮ ಅಪ್ಪನ ಎಫರ್ಟ್ಗೆ ಒಂದು ದೊಡ್ಡ ಚಪ್ಪಾಳೆ. ಹೌದು, ಎಷ್ಟೋ ವರ್ಷ ಆಗಿತ್ತು ಮಾಡ್ತವ್ರೆ. ಇಲ್ಲಿ ರಿಯಾಕ್ಷನ್ ನೋಡಿ ನಮ್ಮ ಅಮ್ಮನ ಒಬ್ಬಿಯಂಗಂದಿದ್ಕೆ ಖುಷಿ ಅಲ್ಲ, ಹೂ ಅಂತ ನೋಡ್ತಿರೋದು. ಓಹೋ ಅಂತ. ಬಾ ಕ್ಯಾಮ್ರಾ ಆಫ್ ಆಗ್ಲಿ ನಿನ್ಗೈತೆ ಅಂತ. ಬಾ ಕ್ಯಾಮ್ರಾ ಆಫ್ ಆಗ್ಲಿ ನಿನ್ಗೈತೆ ಅಂತ. ಇಬ್ರಿಗೂ ಚಪ್ಪಾಳೆ. ಇಬ್ರು ನಮಗೋಸ್ಕರ ಟೈಮ್ ಕೊಟ್ಟು ಮಾಡೋರೆ. ಇವನಂತೂ ಮಾತೇ ಆಡ್ತಾ ಇಲ್ಲ, ಹಂಗೆ ತಿಂತವನೆ ಸುಮ್ಮನೆ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ನಮ್ಮ ಅಪ್ಪ ಅಮ್ಮಂಗೂ ಚಾಲೆಂಜ್ ಇಟ್ಟಿದ್ವಿ. ಅದರಲ್ಲಿ ವಿನ್ನರ್ ಯಾರು ಅಂತ ಇವಾಗ ನಿಮ್ಗೂ ಗೊತ್ತಾಗಿದ್ರೆ, ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಹೇಳು ಅಂತೈತೆ. ವಿನ್ನರ್ ನಮ್ಮ ಅಮ್ಮ ವಿನ್ನರ್ ಆಗೈತೆ, ನಮ್ಮ ಅಪ್ಪಾಜಿ ರನ್ನರ್ ಅಪ್ ಆಗಿದ್ದಾರೆ. ಇದ್ದಿದ್ದೆ ಇಬ್ರಿಗೆ ಕಾಂಪಿಟೇಷನ್. ನೆಕ್ಸ್ಟ್ ಹಿಂಗೆ ಚಾಲೆಂಜಿಂಗ್ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಹೊಸ ವಿಡಿಯೋಸ್ಗಳನ್ನ ನಿಮ್ಗೋಸ್ಕರ ಆಗ್ತಿರ್ತೀವಿ. ಹೀಗೆ ಸಪೋರ್ಟ್ ಮಾಡಿ. ಇನ್ನಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಎಲ್ಲ ಫುಲ್ಲು ಎಲ್ಲರಿಗೂ ಹೊಟ್ಟಸ್ಬಿಟ್ಟಿತ್ತು. ಟೈಮ್ ಆಗಲೇ 10:15 ಆಗ್ಬಿಟ್ಟೈತೆ. ಎಲ್ಲ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.